ವೆಂಕಟೇಶ್ ಅಣ್ಣವರು ನನಗೆ ಟಿಕೆಟ್ ತಪ್ಪಿಸಿದ್ದು ಎಚ್ ಡಿ ದೇವೇಗೌಡರು ಅಂತೇಳಿ ಹೇಳಿ ನನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅವರ ಹೇಳಿಕೆಯನ್ನು ನೋಡಿದಾಗ ಮೊದಲನೇದಾಗಿ ಪಿರಿಯಾಪಟ್ಟಣ ವೆಂಕಟೇಶ್ ಅಣ್ಣನ ಬಗ್ಗೆ ನನಗಿದ್ದಂಥ ಗೌರವನೂ ಹೊರಟೋಯ್ತು. ಯಾಕೆಂತಂದ್ರೆ ಅವರನ್ನ ಪಿರಿಯಾಪಟ್ಟಣದಿಂದ ಶಾಸಕರನ್ನಾಗಿ ಮಾಡಿ 1996ರಲ್ಲಿ ಅವ್ರನ್ನ ಸಚಿವರನ್ನಾಗಿ ಮಾಡಿ ಇವತ್ತು ಅವ್ರು ಬೆಳಿಲಿಕ್ಕೆ ವೇದಿಕೆಯನ್ನು ಕೊಟ್ಟಂತವರು, ಅವಕಾಶ ಮಾಡಿದವರು, ಕೈ ಹಿಡಿದು ಬೆಳೆಸಿದಂಥವ್ರು ಎಚ್ ಡಿ ದೇವೇಗೌಡರು. ಅಂತಹ ದೇವೇಗೌಡರ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ ಮಾತುಗಳನ್ನ ಆಡೋದಕ್ಕೆ ಅವ್ರು ಯಾವ ರೀತಿ ಮನಸ್ಸು ಬಂತು? ಅನ್ನ ತಿನ್ನೋ ಬಾಯಲ್ಲಿ ತನ್ನನ್ನು ಕೈ ಹಿಡಿದು ಬೆಳೆಸಿದಂಥ ವ್ಯಕ್ತಿ ಬಗ್ಗೆನೇ ಅಬದ್ಧದ ಮಾತನಾಡ್ತಾರೆ ಅಂತಂದ್ರೆ ಪಿರಿಯಾಪಟ್ಟಣದ ವೆಂಕಟೇಶ್ ಅಣ್ಣ ನಾಚಿಕೆ ಪಟ್ಕೊಳ್ಬೇಕು. ಎಚ್ ಡಿ ದೇವೇಗೌಡರಿಗೆ ಬೆಳೆಸಿ ಗೊತ್ತೇ ಹೊರತು ಬೀಳಿಸೋರಿಗೆ ಗೊತ್ತಿಲ್ಲ. ನಾನು ದೇವೇಗೌಡರ ಮನೆಗೆ ಹೋಗಿ ನಿಖಿಲ್ ಅವರಿದ್ರ ಜೊತೆಗೆ ನಾನು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಅವ್ರನ್ನ ಕೇಳಲಿಕ್ಕೆ ಅಂತ ಹೋದಾಗ ಇನ್ನು ಟಿಕೆಟ್ ಗೊಂದಲ ನಡೀತಾ ಇತ್ತು. ಹಾಸಿಗೆ ಮೇಲೆ ಕೂತ್ಕೊಂಡಿದ್ರು. ಅಮಿತ್ ಶಾ ಅವರಿಗೆ ಫೋನ್ ಮಾಡು ಅಂತ ಹೇಳಿ ಅವರ PS ಗೆ ಹೇಳಿ ನನ್ನನ್ನು ಜೊತೆಲೆ ಕೂರಿಸ್ಕೊಂಡು ಸುಮಾರು 1 ಗಂಟೆಗಳ ಕಾಲ ಅವರ ಕಾಲಿಗೋಸ್ಕರ ವೇಟ್ ಮಾಡಿ, ಇಲ್ಲ ನಿನಗೆ ಟಿಕೆಟ್ ಕೊಡಬೇಕು, ನೀವು ಒಳ್ಳೆ ಕೆಲಸ ಮಾಡಿದ್ಯಾ, ನಿನ್ನಂತವ್ರು ಬೆಳಿಬೇಕು ಅಂತ ಹೇಳಿ ಅಮಿತ್ ಶಾ ಅವರ ಕಾಲಿಗೋಸ್ಕರ ಸುಮಾರು 1 ಗಂಟೆಗಳ ಕಾಲ ಕಾದು ಅವರು ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನನ್ನ ಬಗ್ಗೆ ನಾವು ಒಳ್ಳೆ ಮಾತಾಡಿದಂಥವ್ರು, ನನಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದಂಥವ್ರು ಎಚ್ ಡಿ ದೇವೇಗೌಡರು ಸರ್. ಅವ್ರ ಬಗ್ಗೆ ಇಲ್ಲ ಸಲ್ಲದು ಮಾತಾಡ್ತಿದ್ದಾರೆ ವೆಂಕಟೇಶಣ್ಣ. ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ಒಳ್ಳೆ ಕ್ಯಾಂಡಿಡೇಟ್ ಅನ್ನು ಹಾಕಬೇಕು. ನಿಮ್ಮ ಕಾಂಗ್ರೆಸ್ ಪಕ್ಷದ ಯೋಗ್ಯತೆಗೆ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ನೇ ಮೈಸೂರು ಕೊಡಕ್ಕಾಗಿಲ್ಲ. ಯಾರನ್ನೊಬ್ಬನ ಕೊಟ್ಟು ಚುನಾವಣೆ ಪ್ರಾರಂಭ ಆಗೋದಕ್ಕಿಂತ ಮೊದಲನೇ ಅವನು ಸೋತ ಅಂತ ಜನ ಮಾತಾಡ್ಕೊಳಂಗಾಗಿದೆ. ಒಳ್ಳೆ ಕ್ಯಾಂಡಿಡೇಟ್ ಕೊಡೋಂಥದ್ದನ್ನ ಮಾಡಿ. ಇನ್ನು ನಾಳೆವರೆಗೂ ಟೈಮ್ ಇದೆ. ಇನ್ಯಾರು ಬೇರೆ ಕ್ಯಾಂಡಿಡೇಟ್ ಕೊಡಕ್ಕಾಗುತ್ತಾ ನಿಮ್ ಕೈಲಿ? ಒಳ್ಳೆ ಸಭ್ಯಸ್ಥರನ್ನ ಯಾರು ಸಿಕ್ಕಿದ್ರೆ ಹುಡುಕಿ. ಅದು ಬಿಟ್ಟು ಎಚ್ ಡಿ ದೇವೇಗೌಡರ ಬಗ್ಗೆ ನೀವು ಮಾತಾಡಕ್ ಹೋಗ್ಬೇಡಿ. ನನ್ನನ್ನು 2014ರಲ್ಲಿ ನನ್ನ ಸಂಸದನಾಗಿ ದಿನದಿಂದಲೂ ಕೂಡ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಂಡಂತವ್ರು, ನನಗೆ ಆಶೀರ್ವಾದ ಮಾಡಿದಂಥವ್ರು ಎಚ್ ಡಿ ದೇವೇಗೌಡರು. ನಾನು 2014 ಮತ್ತು 19ರಲ್ಲಿ ಮೈಸೂರು ಕೊಡಗಿನಿಂದ ಆಯ್ಕೆಯಾಗಿದ್ರೆ ಅದಕ್ಕೆ ಬಿಜೆಪಿಯ ಕಾರ್ಯಕರ್ತರು, ಹಿತೈಷಿಗಳು ಎಷ್ಟು ಕಾರಣವೋ JDSನ ಕಾರ್ಯಕರ್ತರು ಕೂಡ ಅಷ್ಟೇ ಕಾರಣರಿದ್ದಾರೆ. ನನ್ನ ಕೈ ಹಿಡಿದು ಬೆಳೆಸಿದ್ದಾರೆ. ಅವರು ಕೂಡ JDSನ ಕಾರ್ಯಕರ್ತರು ಎನ್ಮಾಸ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದು ಎಚ್ ಡಿ ದೇವೇಗೌಡರ ಆಶೀರ್ವಾದ ಪ್ರೀತಿ ಇಲ್ದಲೇ JDS ಕಾರ್ಯಕರ್ತರು ನನಗೆ ಓಟ್ ಹಾಕ್ತಿರಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.